ಇಲ್ಲಿ ನೋಡು ವೈರ್ ಬ್ರಿಡ್ಜ್ ಹೆಂಗದ. ಮಸ್ತ್ ಯಾವ ಪರಿ ಕಟ್ಟಾರ ಅಂದ್ರೆ ಅದನ್ನು. ಇದೇನು ರೋಪ್ವೇ ಅದನೋ ಏನದ ಒಂದು ತಿಳಿಯತ್ತಿಲ್ಲ. ಇದು ಅಯ್ಯಪ್ಪ ಫ್ಲೋ ನೋಡಲಿ ಅಕ್ಷ, ಫ್ಲೋ ನೋಡು ನದಿ. ಊರ ಬಾಪ್ರೆ ಇಟ್ಟು ಜೋರು ಹರಿಯತ್ತೈತೆ ಅಂದ್ರೆ ಲಿಟ್ರಲಿ ಮ್ಯಾಲ ಮಳೆ ಐತಿ, ಮುಂದೆ ಮಳೆ ಅದ. ಯಾಕಂದ್ರೆ ಇಷ್ಟು ನದಿ ಬರಂಗಿಲ್ಲ. ಇಷ್ಟು ನದಿ ಬರತ್ತದಂದ್ರೆ ನಮಗೆ ಮುಕ್ತಿನಾಥಕ್ಕೆ ಹೋಗುವಾಗ ಕಂಪಲ್ಸರಿ ಇದು ಸಿಗ್ತದೆ, ಮಳೆ ಸಿಗ್ತದೆ. ಈಗ ನದಿ ಎಷ್ಟು ಫೋರ್ಸಲ್ಲಿ ಹರಿಯಾಗ್ತದೆ ಅಂದ್ರೆ ಅದು ಅಲ್ಲಿ ಮುಂದೆ ಕಲ್ಲಾಗ ನೋಡ್ಬೇಕಾಗಿತ್ತು. ಫುಲ್ ಫೋರ್ಸ್, ಫುಲ್ ಜೋರು ಇದು ಹರಿಯತ್ತಿತ್ತು. ಮತ್ತೆ ಚೆಕ್ ಪೋಸ್ಟ್ ಅದ, ಸೌಕಸ್ ಬಾ. ಹತ್ತಿ ಚೆಕ್ ಮಾಡತ್ತಾರ ಪೊಲೀಸ್. ಜಸ್ಟ್ ಚೆಕ್ ಪೋಸ್ಟಿಗೆ ಪೊಲೀಸ್ ತರಬಿದ್ದ, ಎಂಟ್ರಿ ಮಾಡ್ಕೊಂಡ ಫೋನ್ ನಂಬರ, ಗಾಡಿ ನಂಬರ, ಎಲ್ಲಿಂದ ಬಂದೀವಿ, ಎಲ್ಲಿಗೆ ಹೋಗ್ತೀವಿ, ಜಗ ಅಂತಾವ ಅದಾವ ಚೆಕ್ ಪೋಸ್ಟ್. ಎಲ್ಲ ಕಡೆ ಏನು ಎಂಟ್ರಿ ಮಾಡ್ಕೊಳಂಗಿಲ್ಲ. ಒಂದೊಂದು ಕಡೆ ಸ್ಟ್ರಿಕ್ಟ್ ಇರ್ತಾವೆ, ವಿತ್ ಕ್ಯಾಮ್ರಾ ಇರ್ತಾವೆ. ವಿತ್ ಕ್ಯಾಮ್ರಾ ಇದ್ದಾಗ ಏನದ, ಆ್ಯಕ್ಚುಲಿ 30 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ರೋಡಿಂದ ಇದು ಅದ ಸ್ಪೀಡ್. ಬಟ್ ಅಟ್ಟ ಸ್ಲೋ ಹೋದ್ರೆ ಇವನ್ ನಮ್ಮ ಗಾಡಿ ಹತ್ತಂಗಿಲ್ಲ ಇಲ್ಲಿ. ನೋಡ್ರಿ ಹೆಂಗೆ ಬರ್ತಾರೆ ಕಾರಿನವ್ರು ಮುಂದೆ. ಸೀದಾ ಶಿವ್ ಅಂತ ಬಂದು ಕಟ್ ಹೊಡಿತಾರ ಅವ್ರು. ಇದು UP ಆಲ್ಟೋಗ ಅವ ಸೀದಾ ಹೋದ, ಗೊತ್ತದ ಅವಂಗೆ. ಓರೇ ಬಾಪ್ರೆ, ಇಟ್ಟೆಲ್ಲ ಕಾಡಿನಾಗ ಅಡ್ಡಾಡಕತ್ತೀವಿ ಅಂದ್ರೂ ಇಟ್ಟು ಬಿಸಿಲು ಹೀಟ್ ಗರಮ್ ಆಗಾಗ್ತದೆ ಫುಲ್. MP ರಾಜ ಇಲ್ಲಿ ಹಿಂಗೆ ನಾನು ಗಾಡಿ ಹೊಡಿದು. ರಿವರ್ ಫ್ಲೋ ಮಾತ್ರ ಕೆಳಗಡೆ ಇಲ್ಲಿಂದನೂ ರಿವರ್ ಫ್ಲೋ ಕಾಣತ್ತದ. ಭಾಳ ಕಟ್ ಕಾಣಾಗ್ತದೆ ರಿವರ್ ಫ್ಲೋ ಕೆಳಗಡೆ. ಅಪ್ಸೈಡ್ ಎಲ್ಲ ಮಳೆ ಆಗ್ತದೆ, ಫುಲ್ ರಾಡಿ ನೀರು ಬರತ್ತದ. ಮಳೆ ನೀರು ಫುಲ್ ಮಳೆ ನೀರು. ಗ್ಯಾರೇಜ್ ಸಿಕ್ತ. ಗ್ಯಾರೇಜ್ ಒಳಗೆ ಭಯ ಇಲ್ಲೇ ಫಿಟ್ಟಿಂಗ್ ಮಾಡತ್ತಾನ. ಸ್ವಲ್ಪ ಏನಾಗಿತ್ತಂದ್ರೆ ಲೂಸಾಗಿ ಏನಾಯ್ತು ಏನು ಟೈಟ್ ನಾವು ಮಾಡಿಲ್ಲ, ನನಗದು ತಿಳಿದಿಲ್ಲ. ಇನ್ನು ಫುಲ್ ಹೈವೇದಾಗ ಬಿದ್ದಿಲ್ಲ, ಇನ್ನು ಫುಲ್ಲು ಸ್ಲೋ 20-30 ಇದ್ದೀವಿ ಅಂಥೇಳಿ ಭಯ ಟೈಟ್ ಮಾಡಿದೆ. ಇದೇ ಪೀಸ್. ಅಪ್ಪೋ ಇವರು ಹೊಡೆವಲ್ರು ಜೋರ್ಲೆ. ಬಿಹಾರ್ ಗಾಯ್ಸ್ ಇಲ್ಲೇ ನಿಂತ್ರವ್ರು ನೋಡ್ರಿ ಹೆಂಗದ ಗುಡ್ಡ. ನಿಸ್ಸಾನ್ ಟ್ರಕ್ ಇದೇನು ಅಮೇರಿಕಾದ ಟ್ರಕ್, ಇಲ್ಲಿ ಶ್ರೀಲಂಕಾ ಇದ್ರಾಗ ನೇಪಾಳದಾಗ ಆಡಾಡ್ತತ್ಲೆ. ನಿಸ್ಸಾನ್ ಟ್ರಕ್ ಹೋತ್ಲ ಈಗ ಫುಲ್ ಫೇಮಸ್ ಅದ ಅಮೇರಿಕಾ ಒಳಗೆ. ಜಪಾನ್ದಾಗ ಅಮೇರಿಕಾ ಒಳಗೆ ಫುಲ್ ಫೇಮಸ್ ನಿಸ್ಸಾನ್ ಟ್ರಕ್. ಹಿಂಗೆ ದಾರಿ ಐತೆ ಮತ್ತು ಕೆಳಗೆ ಹೋಗಿದ್ದಿ ಬತ್ತ ಬಾ ಇಲ್ಲಿ ಗಿಚ್ಚಿಗಿಲಿಗಿಲಿ ಆಫ್ ರೋಡ್ ಸ್ಟಾಪ್ ಮಾಡು. ಮತ್ತು ಅವ ನಾವು ಎಲ್ಲರೂ ಹಾಸಿಗೆ ನಮಗೆ ಏನದ. ಹಾಂ ನಾವು ಹೋಗುತ್ತಿದ್ದಿಲ್ಲ, ನಾನಂತೂ ಹೋಗುತ್ತಿದ್ದಿದ್ದಿಲ್ಲ. ಯಾಕಂದ್ರೆ ವಂಡರ್ಸ್ ಏನಂದ್ರೆ ವಿಡಿಯೋ ನೋಡಿನ್ಲೇನ, ಆ ಒಂದು ಇಟ್ಟು ಹಾಲತ್ ಖರಾಬ್ ಆಗಿತ್ತಲ್ಲ, ನಡ ಹೋಗಿ ಒಂದು ಸ್ಟೇ ಮಾಡಿದ್ದವ.
ಹಾಂ, ನಡು ಒಂದು ಸ್ಟೇ ಮಾಡಿದ್ದ ಹೋಗಿ ಭಾಳ ಕೆಟ್ಟ ಹಾಲತ್ ಖರಾಬ್ ಆಕತ್ತ ಅಲ್ಲಿ. ಹಾಂ, ಅಯ್ಯಪ್ಪೋ ಪಹಾಡ್ 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 ಪಹಾಡ್. ಇಡೀ ನೇಪಾಳ ಗುಡ್ಡದಾಗ ಐತಿ. ಏನು ಒಂದು 2-3 ಏರಿಯಾಗಳು ಏನಿದಾವೆ ಸಿಟಿಗಳು ಅವಷ್ಟ ಒಂದು ಏನೋ ಲೆವೆಲಿಗೆ ಸಮತಟ್ಟಾದ ಪ್ರದೇಶದಾಗ ಅದಾವ. ಉಳಿದದ್ದು ಎಲ್ಲ ಗುಡ್ಡದಾಗೆ ನೋವು. ಉಳಿದದ್ದು 80 to 85% ಗುಡ್ಡದಾಗ ನೇಪಾಳ ಪೂರ ನೋಡಗ. ಹೊಟ್ಟೆ ಘಾಟ. ಎಷ್ಟು ಕಿಲೋಮೀಟ್ರ್ ಬಂದೀವಿ ಅಂದ್ರೆ 90+ ಆಗಿರ್ಬೇಕೀಗ. 81 ಕಿಲೋಮೀಟ್ರ್ ಬಂದೀವಿ. 81 ಕಿಲೋಮೀಟ್ರ್ನೂ ಪೂರ ಘಾಟ್ನಾಗ ಅದೀವಿ ಬೆಳಗ್ಗೆಯಿಂದ. ಪೂರ ಘಾಟ. ಜೀವನದಾಗ ಇನ್ನೊಮ್ಮೆ ಘಾಟ್ನಾಗ ಹೊಡೆಯೋಕೆ ಆಸೆನ ಹೋಗ್ಬಿಡ್ತತಿ ಇಲ್ಲಿ ಬಂದು. ಆದ್ರೆ ಅಟ್ಟ ಡೇಂಜರ್ ಐತಿ. ಮತ್ತು ಇವ ಏನು ಕೇಳಾಕ್ತಾನಪ್ಪ ಇಲ್ಲಿ ತೊಗೊಂಡು ಕನೆಕ್ಷನ್ ಹೊಡ್ಯಾತಾನ. ಕನೆಕ್ಷನ್ AP ಇನ್ನವ ಬಾಯ ನದಿ. ಹಿಂಗೆ ಸುತ್ತಾದ ಆ ಗುಡ್ಡಕ್ಕೆ ಹೋಗ್ಬೇಕು ನಾವೀಗ. ಹಿಂಗೆ ಸುತ್ತಾದ ಅಲ್ಲಿ ಬರತ್ತಾವ ಗಾಡಿ, ಅಲ್ಲಿ ಹೋಗ್ಬೇಕು. ಇವ್ರು ಹೋಗ್ಕಾರಗಪ್ಪ ನಮ್ಮ BR ಬಾಯ್ಸ್. ಅರೆ ಬಾಬ್ರೆ, ಇಲ್ಲಿ ನೋಡು ವೈರ್ ಬ್ರಿಡ್ಜ್ ಹೆಂಗದ. ಊರ ಬಾಪ್ರೆ, ಈಚೆಗಡೆದ್ದು ಆಚೆಗಡೆ ಕ್ರಾಸ್ ಆಗಿ ಹೋಗೋದಿದೆ. ನಾವು ಯಾವ ಅತಾಪತಾನೂ ಇಲ್ಲ ಇಲ್ಲಿ. ಹರ ಹರ ಮಹಾದೇವ್ ಬೈ. ನಂದಂತರು ಆಯ್ತು ವೈರ್ ಬ್ರಿಡ್ಜ್. ನೋಡ್ರಿ ವೈರ್ ಬ್ರಿಡ್ಜ್ ಹೆಂಗದ. ಯಾರು ಹತಾಪತ ಅಂತೂ ಏನಿಲ್ಲ. ಇವ್ರು ಯಾರು ಮರ ಶೇಕ್ ಮಾಡತ್ತಾರಲ್ಲ. ಹೊಳ್ಳಿ ಇಷ್ಟು ಗುಡ್ಡ ಹತ್ಬೇಕು. ಇನ್ನು 60 ಕಿಲೋಮೀಟ್ರು. ಇದಿಷ್ಟು ಹತ್ಬೇಕು ಈಗ ಹೊಳ್ಳಿ.
ನದಿ ಒಳಗನ ಇದನ್ನು ಮಾಡಿಬಿಟ್ಟಾರ ಇವ್ರು, ಗಿಡ ಪಡ ಎಲ್ಲ ಇಲ್ಲೇ ಹಚ್ಬಿಟ್ಟಾರ ನೋಡಿ. ಊರ ಹೆಸರು ಹೇಲು. ಊರ ಹೆಸರು ಹೇಲು, ಅದು ಹೇಳು ಅಲ್ಲ ಮತ್ತು ಹೇಲುನದ ಹೇಲು. ಈ ಜಾಗ ಇದು ಜಾಗ ಹತ್ತಿರಿಗೆ ದೊಡ್ಡದು ಟ್ಯಾಕ್ಟರ್ ಬತ್ತಲ್ಲ. ಹಾಂ ಎಸ್ ಊರಾಗ ಯಾಕೆ ಹೋಗಲಿ, ಮ್ಯಾಲ ಬಂದನೆ. ಏನು ನೋಡ್ರಿ ಇಲ್ಲಿ ನೀರು ಬೀಳತ್ತಾವಲ್ಲ, ಇಲ್ಲಿ ಮ್ಯಾಲಿಂದ ಝರ್ನಾದಿಂದ ಅಲ್ಲಿಂದ ಪೈಪ್ ಹಾಕ್ಯಾರ, ಅಲ್ಲಿ ಬಂದು ಒಂದು ನಳ ಮಾಡ್ಯಾರ ಎಕ್ಸಾಕ್ಟ್ ಅಲ್ಲಿ ಮ್ಯಾಲೆ. ಇದ್ರಾಗ ಒಂದು ಯಾಕಂದ್ರೆ ಕಲ್ಲಿನಾಗಿಂದ ನೀರು ಬರ್ತಿರ್ತಾವಲ್ಲ, ಜರ್ಜರದ ಕಲ್ಲಿನ ಗುಡ್ಡದ ಪೂರ ಅಲ್ಲ ಇಷ್ಟು ಬರುವಾಗ ಅಲ್ಲಿ ಒಂದು ಪೈಪ್ ಸೆಟ್ಟಿಂಗ್ ಮಾಡ್ಯಾರ, ಏನೋ ಡ್ರಿಪ್ಪಿನ ಪೈಪ್. ಅಲ್ಲಿಂದ ಬಂದು ಇಲ್ಲೊಂದು ನಳ ಮಾಡ್ಯಾರ. ಪೈಪ್ ತುಂಬ್ಕೊಂಡು ನಿಂತು, ನಳ ಬಂದಿದ್ದಾಗ ಪೈಪ್ ತುಂಬ್ಕೊಂಡು ನಿಂತಂದ್ರೆ ನಮಗೆ ಜಲ್ದಿ ಬರ್ತಾವೆ, ಇಲ್ಲಂದ್ರೆ ಕಂಟಿನ್ಯೂಸ್ ಹೋಗೋ ನೀರು, ಅಷ್ಟು ಜೋರು ಬರೋಂಗಿಲ್ಲ, ಬಂದಾಗ ತುಂಬ್ಕೋಬೇಕು ನೀರು. ಈಗ ಒಂದೊಂದು ಕೆ ಟಿ ಎಮ್ ಕಾಣಕತ್ತಾವ ಇಲ್ಲಿ ಪೋಖರಾ ಸೈಡ್ಗೆ ಹೋದಂಗೆ. ಇಟ್ಟೋತಕ ಒಂದು ಕೆ ಟಿ ಎಮ್ ಬೈಕ್ ಸಿಗಾಕ್ತಿಲ್ಲ. ಆ್ಯಕ್ಚುಲಿ ಹೆಂಗದಂದ್ರೆ, ನನ್ನ ಗಾಡಿಗೆ ಆನ್ ರೋಡ್ ಪ್ರೈಸ್ 4,40,000 ಕೊಟ್ಟೀನಿ ಬಿಜಾಪುರ ಒಳಗೆ, ಕರ್ನಾಟಕ ಇಂಡಿಯಾ ಒಳಗಿಂದ. ಇಲ್ಲಿ ಬಂದು ಈ ಗಾಡಿ ರೇಟ್ ಕೇಳಿದ್ರೆ ಹುಚ್ಚಾಗಿದ್ದೀನಿ. ಎಷ್ಟು ಅಂದರೆ ನಾವು ಹಿಂಗಾಗಿ ಹುಚ್ಚಾಗಿವಿ. ಮತ್ತು ನೋಡಿದ್ರೆ ಬರೇ ಇದು ಅದಾವ, ಏನೋ ಚೈನೀಸ್ ವೆಹಿಕಲ್ಸ್. ಓಕೆ, ಫುಲ್ ಚೈನೀಸ್ ವೆಹಿಕಲ್ಸ್. ಫಸ್ಟ್ ಸ್ಪೀಡ್ ಬ್ರೇಕರ್ ನೋಡಪ್ಪ ಟುಡೇಸ್ ಜರ್ನಿ. ನೋಡ್ರಿ ಪಹಾಡ್ ಬರೇ ಗುಡ್ಡನ ನಾವು ಇಡೀ ಗುಡ್ದಾಗ ಐತಿ ಇರೋದೆಲ್ಲ, ಇಡೀ ನೇಪಾಳ ಗುಡ್ದಾಗ. ನಾಳೆಗೆ ಸೋಮವಾರ ಮುಕ್ತಿನಾಥನ ದರ್ಶನ ಮಾಡ್ತೀವಿ. ಎನಿ ಕಂಡೀಷನ್ ಹೆಂಗಾದರೂ ಸೋಮವಾರದ ಮುಕ್ತಿನಾಥ ಮುಟ್ಲೇಬೇಕು. ನಾವು ಅನ್ಕೊಂತೀವಿ ದೇವ್ರ ಇಚ್ಛೆ ಇದ್ರೆ ನಮ್ಮನ್ನು ಅಲ್ಲಿ ಮಠ ಬರಾಕ್ ಬಿಡ್ತಾನೆ. ಗಿಡ ಗಂಪಟಿ ವೆರೈಟಿ ಅದಾವೆ ಇಲ್ಲೆಲ್ಲ. ಬೈಕ್ ನೋಡ್ರಿ ಹೆಂಗೆ ಹಚ್ಚಾಕ್ತಾರೆ, ಫುಲ್ ಹವಾದಾಗ ಅದಾರಲ್ಲ ಇವರೆಲ್ಲರೂ. ಹಾಕವನು ಅವನು, ನಾನಂತೂ ಸುಮ್ಮ ಕೂತ್ ಬಾನಿ. ಡಾಂಬರ್ ರೋಡ್ ಹತ್ತು ಕಣ್ಣಿಗಟ್ಟಕ್ಕ ಅಂತತೆ, ಅಥವಾ ನಾತ ಇದಾವ ರೋಡ್ಗಳು. ನನ್ನ ಮಗ ಫೋಟೋ ಹೊಡಿತಾನ ಮರ ಇಲ್ಲಿ. ಅವಾಗ ನೋಡಿದ್ದೆ. सामने आ जाओ, वीडियो आता है. नाम क्या है? ಬಿಜನ್ ಆಪ್ಷನ್ ಪರಿಯಾರ್. ಇವರಿಬ್ಬರು ಸಿಕ್ಕಿದ್ರಪ್ಪ ಹುಡುಗರು ಇಲ್ಲಿ ನಮಗೆ ನಡುವ. ಚಲೋ ಮಿಲ್ತೆ. ಹಾಂ ಇಲ್ಲೇ ನಜಾರ ಭಾರಿ ಇತ್ತು ಮಚ್ಚ, ನಿಂತ್ನಿ. ಮಸ್ತ್ ಅದಲ್ಲ ಇದು ಲ್ಯಾಂಡ್ಸ್ಕೇಪ್. ಏನು ಇಳಿಸೋದು ಹತ್ಸೋದು ಮಾಡ್ಕೋತಾರ ಮರ ಇವ್ರು. ನೋಡ್ರಲ್ಲ ಗುಡ್ಡ. ವಾ
ಮಸ್ತ್ ಅದಾಗ. ಅಣ್ಣ ಎಲ್ಲಿ ಹೋದಪ್ಪ? ಅಣ್ಣ ಏನು ಹಿಂದೆ ಉಳ್ದೋ ಏನು ಮಾಡಿದೋ ಗೊತ್ತಿಲ್ಲ. ನಾ ಮಾತ್ರ ಮುಂದೆ ಬರತ್ತೀನಿ ಸಕಾಸ್. ಪೋಖ್ರಾ ಇನ್ನೂ ಒಂದು 20 ಕಿಲೋಮೀಟ್ರ್ ಉಳ್ದದ. 4 ಗಂಟೆಗೆ ಮುಟ್ತೀವಿ ತೋರ್ಸಾಕತ್ತ. ಟೈಮ್ 3 ಗಂಟೆ ಆಗೈತಿ. ಈಗ ಈ 20 ಕಿಲೋಮೀಟ್ರಿಗಿನ 1 ತಾಸು ತೋರ್ಸಾಕ್ತತಿ. ಎಲ್ಲಾರ ಜನ ಡೇಂಜರ್ ಬರ್ತಾರಪ್ಪ, ಹಂಗೆ ಶುಕ್ ಅಂತೇಳಿ ಮುಂದೆ ಬಂದ್ಬಿಡ್ತಾರೆ. ಇಲ್ಲಿ ನೋಡಿ ಜರ್ನಿ ಹಿಂಗೆ ಬೀಳ್ತಿರ್ತಾವ ನೋಡಿ ನೀರ್ಗೆ. ಹಂಗೆ ಕಂಟಿನ್ಯೂ ಎಲ್ಲ ಕಡೆ ಗುಡ್ದಾಗಿಂದ ಬೀಳತ್ತಾವ. ಸಣ್ಣಗೆ ಎಲ್ಲಿ ಬೀಳ್ತಿರ್ತಾವಲ್ಲ ಅಲ್ಲೇನು ಮಾಡ್ತಾರೆ, ನಡು ಮ್ಯಾಲೆ ಒಂದು ಸ್ವಲ್ಪ ಇದನ್ನು ಕಟ್ಟಿ ಅದ್ರ ಮೇಲೆ ಪೈಪ್ ಇಟ್ಬಿಡ್ತಾರೆ ಒಂದು. ಬಾಳೆ ಗಿಡ ನೋಡಲ್ಲಿ. ಅಣ್ಣ ನೋಡಗ ಎಲ್ಲಿಗೆ ಬರ್ತಾನೆ ಹಂಗೆ. ಕಂಟಿನ್ಯೂ ಕುಡ್ದಾನ ನೀರು. ಹೊತ್ಕೋರಲ್ಲೇ ಮೇವಿಂದ ಹೊತ್ಕೋ. ಹೆಣ್ಮಗಳಿಗೆ ಹೊದಿಸಿ ಅಣ್ಣ ನಡ್ಕೋತ ಬರತ್ತಾನ ಬಾಜು. ಅಬಾ ಬಾ ಬಾಬಾ, ನೋಡ್ರಲ್ಲಿ ಗುಡ್ಡ ಬಂದೀವಿ ಅಂತೂ ಇಂತೂ. ಇನ್ನು 8-9 ಕಿಲೋಮೀಟ್ರ್ ಉಳ್ದತಿ. ಅಲ್ಲಿ ಕಾಣತ್ತದ ಪೋಖ್ರಾ ಫುಲ್ ದೊಡ್ಡದು ಇದನ್ನ ಕಾಣ್ತದ. ಸೀನ್ ಮಾತ್ರ ಭಾರಿ ಅದ. ಇಲ್ಲಿಂದ ಕೆಳಗಡೆ ಗುಡ್ಡ ಇದು ಮಸ್ತ್ ಕಾಣತ್ತದ. ನೋಡ್ರಿ ಹೂಗಳು ಮಸ್ತ. ಹೊಟ್ಟೆ ನೀರ ಹಾರನ ಹೊಡೆದ್ರನ ಮೇ ಮೇಲೆ ಬರ್ತಾರೆ. ಹಾರನ ಹೊಡ್ಲಾರ್ದ ಹೋದ್ರಂತ್ರ ಮುಗದೆ ಹೋಯ್ತು. ತೊಗೊಂಡೆ ಹೋಗಾರ ನಮ್ಮನೆ ಮ್ಯಾಲೆ. ಅಣ್ಣ ಮೊದಲು ರೂಮಿಗೆ ಹೋಗೋಣ. ಅಲ್ಲೇ ಇತ್ತಂದ್ರೆ ಆರ್ಡ್ರ್ ಮಾಡಕ್ಕೆ ಬರ್ತೈತೆ ಅಲ್ಲೇ. ನೋಡ್ರಿ ಇಲ್ಲಿ. ವಾ ಇಲ್ಲೇ ಅದಾರಲ್ಲ ಯಾರು ಇಲ್ಲಿಗ ಮಸ್ತ್. ಇಂಥ ಜರ್ನಿಗಳೆಲ್ಲ ಫುಲ್ ಅದಾವ ಇಂಥವು ಇಲ್ಲಿ. ಫುಲ್ ಅದಾವ ಇಂಥ ಜರ್ನಿ. ಜಲಪಾತ, ಮಿನಿ ಜಲಪಾತ ಇವೆಲ್ಲ. ಬಟ್ ಇದ್ರಾಗ ನೀರು ಜಾಸ್ತಿ ಇತ್ತು. ಮ್ಯಾಲಿಂದ ಹೈಟಿಲ್ಲೇ ಬೀಳತ್ತಿತ್ತಲ್ಲ, ಭಾರಿ ಕಾಣತ್ತಿತ್ತು. ನಿಂತು ಬಿಟ್ಟಾರ ಅವ್ರು. ಬಿಹಾರ ಫ್ಯಾಮಿಲಿ ಅದಾರಲ್ಲಿ ನಿಂತು ಬಿಟ್ಟಾರ ನೋಡ್ಕೋತ. ಸಡನ್ನ ಬರ್ತಾವೆ ಎಲ್ಲ ಸರ್ಪ್ರೈಸ್. ಪೋಖ್ರಾ ಎಂಟ್ರಿ ಹೂಯೇ. ಪೋಖ್ರಾ ಒಳಗೆ ಬಂದೀವಪ್ಪ. ಹಿವನ್ ಆಫ್ ನೇಪಾಳ್ ಹತ್ತಿದ್ದು. ಹಿವನ್ ಆಫ್ ನೇಪಾಳ್. ಸ್ವರ್ಗ ನೇಪಾಳದ ಸ್ವರ್ಗ. ಯಾರೋ ಹೊಡೆದಾರ ನೋಡಿಲ್ಲ ಗಾಡಿಗೆ. ಗಿಚ್ಚ ತಿಟ್ಟಾರ ಯಾರೋ. ಹೀಗೆ ಆಗಿದಂಗೆ ಕಾಣ್ತದೆ ಆಕ್ಸಿಡೆಂಟ್. ಯಾಕೆ
ಹಾಂ ಅದಕ್ಕೆ 36 ಅದನ್ನು ಸ್ಕೂಲ್ ಅದ ಹಾಂ ಊಟ ಮಾಡಿ ಹೋಗುನು ಹಾಂ ಊಟ ಕುಂದ್ರಂಗಾರ ಹೋಗುನು ತರ ಬಾ ಮೊದಲು ಊಟ ಮಾಡ್ತೀವಿ ಆಮೇಲೆ ರೂಮಿಗೆ ಹೋಗ್ತೀವಿ ಯಾಕಂದ್ರೆ ಮೊದಲ ಮೆಕ್ಕೇತಿಗೆ ಒಟ್ಟು ಎಲ್ಲರೂ ಮೊದಲು ಫಸ್ಟ್ ಕ್ಲಾಸ್ ಊಟ ಬಡ್ದು ಆಮೇಲೆ ರೂಮಿಗೆ ಸೆಟ್ಲಾಗಿ ಒಂದು ತಾಸು ನಿದ್ದೆ ಹೊಡೆದು ಆಮೇಲೆ ಈ ಕಡೆ ಬರ್ತೀವಿ ಅಡ್ಡಾಡ್ಕೋತ ಪೋಖ್ರಾ ಮೇನ್ ಸಿಟಿ ಅದ ಇನ್ನು 270 ಮೀಟ್ರ್ಗೆ ಈ ಕಡೆ ಹೊಡಿಬೇಕು ಈಗ ಸ್ಕೂಲ್ ಟೈಮಿಂಗೆಲ್ಲ ಸ್ಕೂಲ್ ಬಿಟ್ಟದ ಎಲ್ಲರೂ ಅಗದಿ 30 ಸ್ಪೀಡ್ ಒಳಗಡೆನೇ ಡ್ರೈವಿಂಗ್ ಮಾಡ್ಬೇಕಿಲ್ಲ ನೋಡ್ರಿ ಅಟ್ಟಲ್ಲಿ ಎಲ್ಲರೂ ಹೆಂಗೆ ಹೊಂಟ್ರ ಸ್ಪೀಡ್ ಲಿಮಿಟ್ 30 ಅದ ಎಲ್ಲ ಕಡೆ ಕ್ಯಾಮ್ರಾ ಅದ ಲಾಕ್ ಹಾಕಿವಿ ಯಾವ ನಮಗೆ ಹೇಳೋದು ಎನ್ಸೆಲ್ ಅದ NTC ಅಲ್ಲ ಎನ್ಸೆಲ್ ಹಾಂ ಸಾಕಳ ಏನು ಕಾಣ್ತತಿ ಏನು ಕಾಣಲ್ದ ಗುಡ್ದಾಗ ಬರೇ ಫಾಗ್ ಫುಲ್ ಫಾಗ್ ಅದ ಗುಡ್ಡದಾಗ ಗೋಪುರ ಒಳಗೆ ಕಾಣತ್ತದ ಇಲ್ಲ ಗೊತ್ತಿಲ್ಲ ಖರೆ ಈಗ ನಾಷ್ಟಕ್ಕೆ ಇದನ್ನು ಹುಡುಕ್ಬೇಕು 750 ಮೀಟ್ರ್ಗೆ ಮತ್ತೊಂದು ಲೆಫ್ಟ್ ಅದ ಮುಂಚೆ ಬಾಬಾ ಬಿರಿಯಾನಿ ಇತ್ತ ಅಲ್ಲ ಅವನ ಮುಚ್ಚೆ ಬಿಟ್ಟತ್ಲೆ ಅದು ಇಲ್ಲೇ ಹಾಕು ಆ ಕಡೆ ಹಾಕು ಹಾಕ್ಲಿ ಇಲ್ಲ ಇದು ಇದ್ರದ್ದು ಪಾದಾಚಾರಿಗಳ ಮಾರ್ಗ ಇದು ವಾಕಿಂಗ್ ಇದು ಆಚೆ ಕಡೆ ಹಚ್ಚು ಅಲ್ಲಿ ಪಾರ್ಕಿಂಗ್ ಇಲ್ಲ ಮುಂದೆ ಹಾಂ ಹಚ್ಚ ಜಸ್ಟ್ ಇಲ್ಲೇ ಲಿಟಲ್ ಟಿಬೇಟ್ ಕೆಫೆ ಅಂತೇಳಿತ್ತು ಅದ್ರೊಳಗೆ ಮೋಮೋಸ್ ಆರ್ಡ್ರ್ ಮಾಡಿದ್ವಿ ಚಿಕನ್ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಅದ್ರೊಳಗೆ ಮೋಮೋಸ್ ಆಮೇಲೆ ಚಿಕನ್ ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಡಿವಿ ರೂಮಿಗೆ ಹೋಗ್ತೀವಿ ಫಸ್ಟ್ ಪೋಖ್ರಾ ಎಕ್ಸ್ಪೀರಿಯನ್ಸ್ ಸಿಕ್ಕಾಬಟ್ಟೆ ಹೇಳಿತ್ತೆ ಅವರೆಲ್ಲ ಹೋಟೆಲ್ದಾಗ ಮಾಡಿದ್ದೆಲ್ಲ ನಮಗೆ ತಂದು ಕೊಡತ್ತಾರ ಆ ಕಡೆ ಬಾ ಡೆಡ್ ಎಂಡಿಗೆ ಲೆಫ್ಟ್ ಐತಿ ಬಾ ಇಲ್ಲೇ ಬಂದಿಲ್ಲ ಮತ್ತೆ ಇನ್ನು 2.9 ಕಿಲೋಮೀಟ್ರ್ ಹಾಂ ಇಲ್ಲೇ ಲೆಫ್ಟ್ ಹೊಡಿಬೇಕು ನೋಡಿ ಮುಂದೀಗ ಎಷ್ಟು ಮೀಟ್ರ್ 100 ಮೀಟ್ರ್ ಇಲ್ಲೇ ಫುಲ್ ಟ್ರಾಫಿಕ್ ಜಾಮ್ ಪೋಖ್ರಾ ಒಳಗೆ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ ಸೀದಾ ಹೋಗೋದು ಹಂಗೆ 450 ಮೀಟ್ರ್ ಇವ್ರು ಯಾರು ಬೈ ಎಲ್ಲರೂ ಹೆವಿ ಅದಾರಲ್ಲ ಇವ್ರು ಒಬ್ಬರು ಸರ್ಕೋಲ್ಲಾಗ್ಯಾರ